ಈ ಕಲರ್ ದಾರ ತೊಗೊಂಡಿದ್ದೀನಿ, ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ನೀವು ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಳ್ಳಿ. ಫಸ್ಟ್ ಈ ಥರ ಲಾಕ್ ಹಾಕಿ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ ಈ ಚೈನ್ ಎಲ್ಲಿಗೆ ಬರುತ್ತಲ್ಲಿ ಈ ಥರ ಮೆಜರ್ಮೆಂಟ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 5 ಚೈನ್ ಹಾಕ್ಕೊಂಡು ಹೋಗಿ 2 3 4 5 ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಸ್ಯಾರಿ ಫುಲ್ಲು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಸ್ಟೆಪ್ಪು ನೋಡಿ, ಫಸ್ಟ್ ಸ್ಟೆಪ್ಪು ಈ ಥರ ಬಂತು. ಈಗ ಇಲ್ಲಿ ಒಂದು ಚೈನ್ ಹಾಕಿ ಎಂಡ್ಗೆ ಈ ಥರ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ಈ ದಾರನ ಈ ಥರ ತಕ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ ದಾರ. ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಬಟ್ಟೆಗೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 1 2 3 3 ಚೈನ್ ಹಾಕಿ ಈ ಚೈನ್ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಸ್ಟೆಪ್ ಬಿಟ್ಟು ಈ ನೆಕ್ಸ್ಟ್ ಸ್ಟೆಪ್ಪಿಂದ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 1 ಈ ಥರ 3 ಸಲ ದಾರ ತೊಗೊಬೇಕು. ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಥರ ಮತ್ತೆ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ತಾ ಹೋಗಿ. ಈ ಚೈನ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ತಾ ಹೋಗಿ. ನೋಡಿ ಈ ಥರ 15 ತ್ರಿಬಲ್ ಕ್ರೋಶೆ ಕಂಬ ಬಂತು. ಈಗ ಇದನ್ನು ಈ 5 ಚೈನ್ ಹಾಕಿದ್ವಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಆರ್ಚ್ ಪಕ್ಕದ ಸ್ಟೆಪ್ಪಲ್ಲಿ ಇಲ್ಲಿ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಒಂದು ಸಲ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಈ ಲಾಕ್ ಮಾಡಿದ್ದು ಬಿಟ್ಟು ಈ ಪಕ್ಕದ ಸ್ಟೆಪ್ಪಿಂದ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಕಂಬ ಅಂದರೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಚೈನ್ ಕೆಳಗಡೆಯಿಂದ 2 ದಾರ ತಗೊಂಡು ಮತ್ತೆ 2 ದಾರ ತಗೊಂಡು ಮತ್ತೆ 2 ದಾರ ತಗೋಬೇಕು. ಈ ಥರ 15 ತ್ರಿಬಲ್ ಕ್ರೋಶೆ ಕಂಬ ಬರಬೇಕು. ಆ ಥರ ಹಾಕ್ಕೊಳ್ಳಿ. ನೋಡಿ 15 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈಗ ಇದನ್ನು ಈ ಪಕ್ಕದ ಚೈನ್ಗೆ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಪಕ್ಕದ ಚೈನ್ಗೆ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ತಾ ಹೋಗಬೇಕು. ಈ ಸ್ಟೆಪ್ ಫುಲ್ಲು ಇದೇ ಥರ ಮಾಡಬೇಕು. 15 ತ್ರಿಬಲ್ ಕ್ರೋಶೆ ಕಂಬ ಹಾಕಬೇಕು. ನೋಡಿ ಈ ಥರ 15 ಕಂಬ ಆಯಿತು. ಇಲ್ಲೂ ಈಗ ಇಲ್ಲಿ ಪಕ್ಕದ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಇಲ್ಲಿ ಹಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ.
ಈ ಸ್ಟೆಪ್ ಈ ಥರ ಬಂತು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ನೀವು ಬೇಕಾದರೆ ಫಸ್ಟ್ ಯಾವ ಕಲರ್ ದಾರ ಹಾಕಿದ್ರಿ ಅದೇ ಕಲರ್ ದಾರದಲ್ಲೂ ಕಂಟಿನ್ಯೂ ಮಾಡ್ಬೋದು. ನಾನು ಈ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಈಗ ಇಲ್ಲಿಂದ 1 2 3 4 5 ಈ 5ನೇ ಕಂಬದ ಮೇಲ್ಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ, ಈ ಥರ ಲಾಕ್ ಮಾಡಿದೆ. ಈಗ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ 1 2 3 4 5 ಈ 5ನೇ ಕಂಬದ ಮೇಲೆ ನಾವು ಲಾಕ್ ಮಾಡ್ಕೊಬೇಕು. ಈ ಥರ. ಈಗ ಮತ್ತೆ ಇಲ್ಲಿಂದ 1 2 3 4 5 6 ಈ ಥರ 6 ಚೈನ್ ಹಾಕಿ ಮತ್ತೆ 1 2 3 4 5 ಈ 5ನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ನಾನು 6 ಚೈನ್ ಹಾಕಿದ್ದೀನಿ ಇಲ್ಲಿ. ಬೇಕಾದರೆ ನೀವು ನೋಡ್ಕೊಂಡು 7 ಚೈನ್ ಬೇಕಾದರೂ ಹಾಕ್ಬೋದು. ಈಗ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ 1 2 3 4 5 ಈ 5ನೇ ಕಂಬದ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ 1 2 3 4 5 6 ಈ ಥರ 6 ಚೈನ್ ಹಾಕಿ 1 2 3 4 5 ಈ 5ನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಮತ್ತೆ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ 1 2 3 4 5 ಈ 5ನೇ ಕಂಬದ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಈ ಸ್ಟೆಪ್ ಈ ಥರ ಬರುತ್ತೆ. ಇಲ್ಲಿ ಎಂಡ್ ಮಾಡಿಬಿಡಬೇಕು. ಅದರಿಂದ ಇನ್ನೊಂದು ಸಲ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇದೇ ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಮೊದಲು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಬ್ಲೂ ಕಲರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಳ್ಳಿ. 1 2 3 3 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. 1 2 ಈ ಥರ 2 ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಮಾಡಿ ಇಲ್ಲಿಂದ ಈ ಥರ 2 ಲಾಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಚೈನ್ಗೆ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊತ ಹೋಗಿ. ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕೋದು ತೋರಿಸ್ತೀನಿ. ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಚೈನ್ ಕೆಳಗಡೆಯಿಂದ ಈ ಥರ ದಾರ ತಗೊಂಡು ಫಸ್ಟ್ 2 ದಾರದ ಕೆಳಗಡೆಯಿಂದ ಬರಬೇಕು, ಆಮೇಲೆ ಇನ್ನೆರಡು ದಾರದ ಕೆಳಗಡೆಯಿಂದ ಬರಬೇಕು, ಆಮೇಲೆ ಇನ್ನೆರಡು ದಾರದ ಕೆಳಗಡೆಯಿಂದ ಬರಬೇಕು. ಈ ಥರ ತ್ರಿಬಲ್ ಕ್ರೋಶೆ ಕಂಬನ 15 ಹಾಕ್ಕೊಬೇಕು. 15 ಹಾಕಿ ತೋರಿಸ್ತೀನಿ ನೋಡಿ. 15 ಕಂಬ ಆಯಿತು, ತ್ರಿಬಲ್ ಕ್ರೋಶೆ ಕಂಬ. ಈಗ ಇದನ್ನು ಇಲ್ಲಿ ಈ ಆರ್ಚ್ ಮೇಲ್ಗಡೆ 4 ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ 2. ಮತ್ತು ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊತ ಹೋಗಿ 15 ಈ ಥರ 15 ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊತ ಹೋಗಿ. ಈ ಥರ 15 ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಈಗ ಈ ಆರ್ಚ್ ಮೇಲ್ಗಡೆ ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಇದ್ರ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ನ ಎಂಡ್ ಮಾಡಬೇಕು, ಇಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 1 2 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಲಾಕ್ ಮಾಡಿದ್ವಲ್ಲ ಅಲ್ಲೊಂದು ಸಲ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಇದು ಗ್ಲೂ ಗಮ್ ಹಾಕಿ ಅಂಟಾಕಬೇಕಿಂದೆ. ಈ ಥರ ಬಂತು. ಇದಕ್ಕೆ ಲೇಸ್ ಅಂಟಾಕಬೇಕು. ಅಂಟಾಕಿ ತೋರಿಸ್ತೀನಿ ಈಗ. ಈ ಥರ ಫ್ಯಾಬ್ರಿಕ್ ಗ್ಲೂ ತಗೊಂಡು ಇದನ್ನು ಸ್ವಲ್ಪ ಕಟ್ ಮಾಡಿ ಇಲ್ಲಿ ಹಿಂದೆ ಅಂಟಾಕಿ ಸ್ವಲ್ಪ ಹೊತ್ತಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ.
ನೋಡಿ ಈ ಥರ ಬಂತು. ನಾನು ಈ ಸ್ಟೋನ್ ಎಲ್ಲ ಅಂಟಾಕೋದು ವೀಡಿಯೋ ಮಾಡಿದೆ, ಆದರೆ ಅದು ರೆಕಾರ್ಡ್ ಆಗಿಲ್ಲ. ಈ ಥರ ಫ್ಯಾಬ್ರಿಕ್ ಗ್ಲೂಲಿ ಈ ಸ್ಟೋನ್ ಎಲ್ಲ ಅಂಟಾಕಿದ್ದೀನಿ. ಇದು ವಾಟರ್ ಪ್ರೂಫು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಮ್ಮಿಂಗ್ ಮಾಡ್ಕೊಬೇಕು ನೀವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.